ಟೆನ್ಷನ್? ಏನಕ್ಕಮ್ಮ ಟೆನ್ಷನ್? ಅದು ಅತ್ತೆ, ಮದುವೆ ಲೇಟಾಗಾಯ್ತಲ್ವಾ, ಮಗುನೂ ಲೇಟಾಗಿ ಆಗ್ತಿದೆ, ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ. ತಾಯಿ ಆಗ್ತಿದ್ದೀನಿ ಅನ್ನೋ ಖುಷಿ ಇದೆ, ಆದರೆ ಏನೋ ಒಂಥರ ಗೊಂದಲ, ತಳಮಳ, ಆತಂಕ. ಎಲ್ಲ ಹೆಣ್ಮಕ್ಳಿಗೆ ಈ ರೀತಿ ಆಗುತ್ತೆ ಅಂತ ಗೊತ್ತು, ನನಗ್ಯಾಕೋ ಸ್ವಲ್ಪ ಜಾಸ್ತಿ ಆಗ್ತಿದೆ ಅತ್ತೆ. ನೀನು ಹೇಳೋದು ನಿಜ. ಇಂಥ ಟೈಮಲ್ಲಿ ಹೀಗೆಲ್ಲ ಆಗೋದು ಸಹಜ. ದಿನಗಳು ತುಂಬ ಬೇಗನೆ ಓಡೋಗ್ತಿದೆ. ಒಂದೊಂದು ದಿನ ಕಳೀತಿದ್ದ ಹಾಗೆ ಮಗುನ ಈ ಜಗತ್ತಿಗೆ ಬರಮಾಡ್ಕೊಳ್ಳೋ ದಿನ ಬೇಗ ಬರ್ತಿದೆ ಅಂತ ಅನ್ನಿಸ್ತಿದೆ. ಅದು ನನ್ನನ್ನು ಇನ್ನಷ್ಟು ರೆಸ್ಟ್ಲೆಸ್ ಮಾಡ್ತಿದೆ ಅತ್ತೆ. ತಲೆ ದಿನಕ್ಕೆ ಬಂದಿದ್ದಾಳೆ ಅಂತ ಅನ್ಸುತ್ತೆ. ಮಗು ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದರೆ ಒಂದು ಹೆಣ್ಣು ಪ್ರೆಗ್ನೆನ್ಸಿ ಟೈಮಲ್ಲಿ ಫೇಸ್ ಮಾಡೋ ಇಮೋಷನಲ್ ಬ್ರೇಕ್ ಡೌನ್ ಬಗ್ಗೆ ಯಾರೂ ಮಾತಾಡಲ್ಲ. ಅದೆಷ್ಟು ಇಂಟೆನ್ಸ್ ಆಗಿರುತ್ತೆ, ಹೆವಿ ಆಗಿರುತ್ತೆ, ಅದನ್ನು ಹೇಗೆ ಫೇಸ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡ್ಕೊಡೋದು ಅಂತ ಯಾರೂ ಹೇಳ್ಕೊಡಲ್ಲ. ಒಂದೊಂದು ಸತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಮನಸ್ಸು ಮುದುಡು ಹೋಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ. ಎಲ್ಲನೂ ಇದ್ದು ಎಲ್ಲರೂ ಇದ್ದರೂ ಒಂಥರ ಒಂಟಿತನ ಅನಿಸುತ್ತೆ, ಮನಸ್ಸು ಖಾಲಿ ಖಾಲಿ ಅನಿಸುತ್ತೆ. ತುಂಬಾ ಹೆಲ್ಪ್ಲೆಸ್ ಆಗೋಗ್ತೀವಿ, ಹೋಪ್ಲೆಸ್ ಆಗೋಗ್ತೀವಿ, ಏನೂ ಮಾಡ್ದೇನೆ ಸುಸ್ತು ಅನಿಸುತ್ತೆ. ಇದೇ ಥರ ಹೇಳ್ಕೊಳ್ಳೋಕ್ಕೆ ತುಂಬ ಇದೆ ಅತ್ತೆ. ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಮ ಹತ್ರ ಉತ್ತರ ಬೇಕಿತ್ತು, ಒಂದು ಚಿಕ್ಕ ಕೌನ್ಸಿಲಿಂಗ್ ಥರ. ನೋಡು ಭೂಮಿಕಾ, ನೀನೀಗ ಹೇಳ್ದೆಯಲ್ಲ ಮೂಡ್ ಸ್ವಿಂಗ್ಸ್ ಅದು ಇದು ಅಂತಲ್ಲ, ಅದಕ್ಕೆಲ್ಲ ಪರಿಹಾರ ತುಂಬ ಸಿಂಪಲ್. ಹಾಗಾದಾಗೆಲ್ಲ ಒಂದು ಸುತ್ತು ಓಡಾಡ್ಕೊಂಡು ಬಾ. ಯಾರಾದರೂ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡು, ಟೈಮ್ ಪಾಸ್ ಮಾಡು, ಬುಕ್ಸ್ ಓದು, ಮ್ಯೂಸಿಕ್ ಕೇಳು, ಆ್ಯಕ್ಟಿವ್ ಆಗಿರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೀಗೆಲ್ಲ ನಿನಗೆ ಅನಿಸ್ದಾಗ ನಿನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇದೆ ಅಂತ ನೆನೆಸ್ಕೊ, ಎಲ್ಲ ಸರಿ ಹೋಗುತ್ತೆ. ನನ್ನ ಕಡೆಯಿಂದ ಚಿಕ್ಕ ಟಿಪ್ಸ್ ಅಷ್ಟೇ. ಥ್ಯಾಂಕ್ ಯು ಅತ್ತೆ. ಇನ್ನೇನಾದರೂ ಕೇಳೋದಿತ್ತಾ? ಸದ್ಯಕ್ಕೇನೂ ಇಲ್ಲ ಅತ್ತೆ, ಬಟ್ ನನಗೆ ಆಗಾಗೇನಾದರೂ ಡೌಟ್ ಬಂದರೆ ನಾನು ನಿಮಗೆ ಬಂದು ಕೇಳ್ಬೋದಲ್ವಾ? ಧಾರಾಳವಾಗಿ ಬಾ. ಥ್ಯಾಂಕ್ ಯು ಅತ್ತೆ. ಕರ್ಮ 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 ಕರ್ಮ. ಹೊಟ್ಟೆಲಿ ಮಗು ಬೆಳೀತಾ ಇದೆ ಅಂತ ನನಗೆ ಟೆನ್ಷನ್ ಆದರೆ ಅದ್ರ ಬಗ್ಗೆ ಟಿಪ್ಸ್ ಬೇರೆ ಕೇಳ್ತಾ ಇದ್ದಾಳೆ. ಈ ಆವಾಗ ಬಂದು ನಾನು ತಲೆ ತಿಂತಾಳೆ ಇವಳು. ಬಾವಾರೆ, ಆಮೇಲೆ ಬಾವಾರೆ, ನನಗೆ ಗೊತ್ತಿತ್ತು ಇವತ್ತು ಮನೆಯಿಂದ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ ನೋಡಿ. ಯೋಳಿ ಏನು ಹೇಳ್ಬೇಕಾಗಿತ್ತು ಮಲ್ಲಿ? ಬಾವಾರೆ, ಇವತ್ತು ನನ್ನ ಹುಟ್ಟಬ್ಬ ಅಲ್ವಾ, ಅದಕ್ಕೆ ತಾನೇ ನೀವು ಬಂದಿರೋದು ಶುಭಾಶಯ ಹೇಳಲಿಕ್ಕೆ. ಯೋಳಿ ಮತ್ತೆ ತಗೋ, ನಿನಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ಸು. ನಾನು ಹುಟ್ಟಬ್ಬ ಅಂತ ನಿಮ್ಗೆ ಯಾರು ಹೇಳಿದ್ದು? ಅಕ್ಕಾರೆ ಅಲ್ವಾ? ಇಲ್ಲಪ್ಪ, ನನಗೆ ಯಾರು ಹೇಳಿಲ್ಲ, ನನಗೆ ನೆನಪಿತ್ತು. ನಾನು ಯಾರ ಬರ್ಡೇನು ಮರಿಬಾರ್ದು ಅಂತ ರಿಮೈಂಡರ್ಗೆ ಹಾಕಿಟ್ಟಿರ್ತೀನಿ, ನೆನಪಿರ್ಲಿ ಅಂತ. ಥ್ಯಾಂಕ್ಸು, ಶಾನೆ ಖುಷಿ ಆಯಿತು. ನಿಮ್ಗೆ ಇಷ್ಟೆಲ್ಲ ಕೆಲಸ ಇದ್ರು ನೀವು ಅದನ್ನೆಲ್ಲ ನೆನ್ಪಿಟ್ಕೊಂಡಿದ್ರಲ್ಲ, ಮತ್ತೊಮ್ಮೆ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಬಂದಿದ್ದು ಬರೀ ನಿನ್ನ ಬರ್ಡೇ ಕಾರಣಕ್ಕಲ್ಲ. ನೀನು ಮನೆಯಿಂದ ಬಂದು ಇಷ್ಟು ದಿವಸ ಆಯ್ತಲ್ಲ, ವಾಪಸ್ ಬರಲೇ ಇಲ್ಲ. ಅದಕ್ಕೆ ಏನು ಕತೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಸಮಸ್ಯೆ ಇಲ್ಲ ತಾನೆ? ಬಾವರೆ, ಸಮಸ್ಯೆ ಇಲ್ಲ, ಏನೂ ಇಲ್ಲ. ನಿಜವಾಗ್ಲೂನಾ? ನಂಬೋದಾ? ಹ್ಞೂ ಬಾವರೆ, ತಾತಂಗೆ ಮೈ ಹುಷಾರಿರ್ಲಿಲ್ಲ, ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ ಅಂತ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಹೌದಾ? ಹುಷಾರಿರ್ಲಿಲ್ವಾ? ಸರಿ ನಡಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಒಂದ್ಸತಿ ಫುಲ್ ಚೆಕಪ್ ಮಾಡಿಸಿ ಕರ್ಕೊಂಬರೋಣ. ಅಯ್ಯೋ ಬಾವರೆ, ಇವಾಗ ಏನೂ ಇಲ್ಲ, ಇವಾಗ ವಾಸಿಯಾಗಿದೆ. ಅವಾಗ್ಲೇ ಡಾಕ್ಟರ್ ತಕ್ಕ ಥರ ತೋರಿಸ್ಕೊಂಡು ಬಂದ್ವಿ. ಸರಿಯಾಗಿದ್ರೆ ಈಗಲಾದ್ರೂ ವಾಪಸ್ ಬರ್ತೀಯಾ ಅಥವಾ ನಾಳೆ, ನಾಡಿದ್ದು, ಶನಿವಾರ, ಭಾನುವಾರ ಅಂತ ಮುಂದಕ್ಕೆ ಹಾಕ್ತೀಯಾ? ಹೇಗೆ? ಆಟೊಂದೆಲ್ಲ ತಡ ಮಾಡೋಕ್ಕಿಲ್ಲ, 2 ದಿನ ಇದ್ಬಿಟ್ಟು ಬಂದ್ಬಿಡ್ತೀವಿ. ನಿನಗೆ ಒಂದು ಖುಷಿ ವಿಷಯ ಇದೆ. ಹೇಳ್ತಿದ್ದಾಗೆ ನೀನೇ ಕುಣ್ಕೊಂಡು ಮನೆಗೆ ಓಡ್ ಬಂದ್ಬಿಡ್ತೀಯ. ಖುಷಿ ವಿಷಯನಾ? ಏನು ಬಾವಾರೆ? ಭೂಮಿಕಾ ಅವರು ಪ್ರೆಗ್ನೆಂಟ್ ಅಮ್ಮ. ಅಯ್ಯೋ, ಅಕ್ಕ ಗರ್ಭಿಣಿನ? ನನಗೆ ನಿಂತಲ್ಲೇ ಕುಣಿಯಂಗೆ ಆಗ್ತಿದೆ, ಶಾನೆ ಖುಷಿ ಆಗ್ತೈತೆ. ತಾತ ಕಜ್ಜಾಯ ಮಾಡೋರೆ, ಈ ಖುಷಿಗೆ ತಗೊಂಡ್ಬರ್ತೀನಿ ಇರಿ. ಏನಮ್ಮ ಇಷ್ಟೊತ್ತು ತಂದ್ಬಿಟ್ಟಿದ್ಯಾ? ತಿನ್ನಿ ಬಾವಾರೆ, ನೀವಂತ ತಿಂಡಿ ಪೋತ ಅಂತ ಗೊತ್ತು ಅಲ್ವಾ. ಕ್ಷಮಿಸಿ, ಬಾಯ್ ತಪ್ಪು ಬಂದ್ಬಿಡ್ತು.
ಏ ನಾನೇನು ಅನ್ಕೊಳ್ಳಲ್ಲಮ್ಮ. ನಾನು ತಿಂಡಿ ಪೋದ ಅಂತ ಎಲ್ಲರಿಗೂ ಗೊತ್ತು, ನನಗೇನು ಬೇಜಾರಿಲ್ಲ. ಸರಿ ತಿನ್ನಿ. ತುಂಬ ಚೆನ್ನಾಗಿದ್ದೀಮ್ಮ. ನೋಡು ಮಂದಾಕಿನಿ, ಜೀವ ವಿಷಯದಲ್ಲಿ ಏನು ನಡೀತು ಅದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದು ಬೇಡ. ಅದರಲ್ಲೂ ಭೂಮಿಗಂತೂ ಹೇಳಲೇಬೇಡ. ಯಾಕೆಂದರೆ ಅವಳ ತಾಯಿ ಆಗ್ತಿದ್ದಾಳೆ. ಇಂಥ ಟೈಮಲ್ಲಿ ಅವಳ ಮನಸ್ಸು, ಬುದ್ಧಿ, ದೇಹ ಎಲ್ಲ ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು. ನಾವಿದನ್ನು ಅವಳ ಹತ್ರ ಹೇಳಿ ಅವಳ ಮನಸ್ಸು ಕೆಡಿಸುವಂಥ ಕೆಲಸ ಆಗೋದು ಬೇಡ. ನಾವೇನಾದರೂ ಈ ವಿಷಯ ಅವಳಿಗೆ ಹೇಳಿದ್ರೆ ಅವಳು ಅಂದ್ಕೋತಾಳೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ, ಮನಸ್ಸು ಕೆಡಿಸ್ಕೋತಾಳೆ. ನಮ್ಮಿಂದ ಇಂಥದ್ದೊಂದು ಆಗೋದು ಬೇಡ ಮಂದಾಕಿನಿ. ಏನೇ ಆಗಲಿ ಈ ವಿಷಯನ ಹೇಳೋದು ಬೇಡ. ಇದು ನಮ್ಮಲ್ಲೇ ಇರಲಿ, ನಮ್ಮ ದುಃಖ ನಮಗೆ ಇರಲಿ. ನನಗೆ ಹೇಳಿಬಿಟ್ಟು ನೀವು ಫೀಲ್ ಆಗ್ತಾ ಇದ್ದೀರಲ್ರಿ, ನೀವು ಫಸ್ಟ್ ಸಮಾಧಾನ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಈ ವಿಷಯನ ನಾನೇ ನಿಮ್ಗೆ ಹೇಳಬೇಕು ಅಂತಿದ್ದೆ. ನಿಮಗೆ ಸ್ವಲ್ಪ ಭೂಮಿ ಜೊತೆ ಸಲಿಗೆ ಜಾಸ್ತಿ. ಬಾಯಿ ತಪ್ಪಿ ಎಲ್ಲಿ ಈ ವಿಷಯ ಹೇಳ್ಬಿಡ್ತೀರೋ ಅಂದ್ಕೊಂಡಿದ್ದೆ. ನೀವೇ ಹೇಳ್ತಾ ಇರೋದು ಒಳ್ಳೆಯದೇ ಆಯ್ತು. ನೀವು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೀರಲ್ಲ, ನನಗೆ ಸಮಾಧಾನ ಆಯ್ತು. ನಾನು ಮಹಿಮ್ಗೂ ಹೇಳ್ತೀನಿ, ಈ ವಿಷಯ ಎಲ್ಲೂ ಅಳಿಯಂದ್ರಿಗೆ ಹೇಳ್ಬಿಡ್ಬೇಡ ಅಂತ. ಡೋಂಟ್ ವರಿ ಅತ್ತೆ, ನಾನು ಈ ವಿಷಯನ ಯಾರ ಹತ್ರನೂ ಹೇಳಲ್ಲ. ನಾನು ಈ ಮನೆ ಸೊಸೆ, ನನ್ನ ಮನೆ ನಮ್ಮ ಮನೆ ಮರ್ಯಾದೆ ಪ್ರಶ್ನೆ ಅಂತ ನನಗೂ ಇರುತ್ತೆ ಅಲ್ವಾ. ಮೋರ್ ಓವರ್ ಇಂಥ ವಿಷಯನೆಲ್ಲ ಯಾರ ಹತ್ರ ಶೇರ್ ಮಾಡ್ಕೊಳಕ್ಕಾಗತ್ತೆ ಹೇಳಿ? ನೋಡಿದ್ರೇನ್ರಿ, ನಮ್ಮನೆ ಸೊಸೆ ಎಷ್ಟು ಜವಾಬ್ದಾರಿಯಿಂದ ಮಾತಾಡ್ತಿದ್ದಾಳೆ ಅಂತ. ನಮ್ಮ ಮಗ ಏನ್ರಿ ಆಗಿದೆ ಅವನಿಗೆ? ಅತ್ತೆ, ಇವಾಗ ಅದ್ರ ಬಗ್ಗೆ ಬಿಡಿ. ಏನಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಮಿಸ್ಟೇಕ್ ಮಾಡಿರೋದು ಅವನು, ಅದಕ್ಕೆ ನೀವೇನಕ್ಕೆ ಪನಿಷ್ಮೆಂಟ್ ತಗೊಳ್ತಾ ಇದ್ದೀರಾ? ದಯವಿಟ್ಟು ನೀವು ಈ ರೀತಿ ಚಿಂತೆ ಮಾಡಬೇಡಿ. ನನ್ಗೆ ಯಾಕೋ ನಂದೇ ತಪ್ಪು ಅಂತ ಅನ್ನಿಸ್ತಾ ಇದೆ. ಈ ವಿಷಯನ ನಾನು ಮಾವನ ಹತ್ರ ಹೇಳಲೇಬಾರ್ದಾಗಿತ್ತು, ಎಲ್ಲ ನಾನೇ ಹ್ಯಾಂಡಲ್ ಮಾಡಬೇಕಾಗಿತ್ತು. ನಿಮ್ಗೆ ಹೇಳಿರ್ಲಿಲ್ಲ ಅಂದಿದ್ರೆ ನೀವು ಈ ರೀತಿ ಯೋಚನೆ ಮಾಡ್ತಿರ್ಲಿಲ್ಲ. ಹಾಗಂತ ಸುಮ್ಮನೆ ಇದ್ಬಿಟ್ಟಿದ್ರೆ ಇದು ಸರಿ ಹೋಗ್ತಿತ್ತಾ? ಇದೊಂಥರ ಕ್ಯಾನ್ಸರ್ ಇದ್ದಂಗೆ, ಮುಚ್ಚಿಟ್ಟಷ್ಟು ಜಾಸ್ತಿ ಬೆಳೀತಾ ಹೋಗುತ್ತೆ. ನೀನೀಗ ಹೇಳಿದ್ದು ತುಂಬ ಒಳ್ಳೆಯದೇ ಆಯಿತು. ಈಗ ನಾವಿಬ್ಬರು ಅವ್ನ ಕ್ಲಾಸ್ ತಗೋಬೋದು. ಇಲ್ಲಾದರೆ ವಿಷಯ ಹೀಗೆ ಅಂತ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ? ಮುಂದೊಂದು ದಿವಸ ಕೈ ಮೀರೋದ್ಮೇಲೆ ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗಲೇ ಶುರುನಲ್ಲೇ ಗೊತ್ತಾಗಿದ್ದು ನಾವೇನಾದರೂ ಮಾಡಬಹುದು. ಬಟ್ ಐ ಆಮ್ ನಾಟ್ ಫೈನ್ ವಿತ್ ದಿಸ್ ಅತ್ತೆ. ನೀವಿಬ್ರು ಖುಷಿಯಾಗಿ ಅಣ್ಣ ಅದಕ್ಕೆನ ನೋಡೋದಕ್ಕೆ ಹೊರಟಿದ್ರಿ, ಆದರೆ ಆ ಖುಷಿನೆಲ್ಲ ನಾನೇ ಹಾಳು ಮಾಡಿಬಿಟ್ಟೆ. ಇರಲಿ ಬಿಡಮ್ಮ, ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಭೂಮಿ ಮನೆಗೆ ಇನ್ನೊಂದು ದಿವಸ ಹೋಗ್ಬೋದು. ಇದು ತುಂಬ ಸೀರಿಯಸ್ ಆದ ವಿಷಯ, ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಈ ಜೀವ ಯಾಕೆ ಹೀಗಾದ ಅಂತಾನೆ ಅರ್ಥ ಆಗ್ತಿಲ್ಲ. ಎಲ್ಲ ದುಡ್ಡಿನ ಮಹಿಮೆ. ಬರೀ ದುಡ್ಡು ಅಷ್ಟೇ ಅಲ್ಲ ಮಾವ, ಸಹವಾಸ ಕೂಡ ಕಾರಣ. ಸಹವಾಸನ? ಏನಮ್ಮ ಹೇಳ್ತಿದ್ಯಾ? ಆ ರಾಜೇಂದ್ರ ಭೂಪತಿ, ರಾಜೇಂದ್ರ ಭೂಪತಿನ? ಅವರು ಬರೀ ಇನ್ವೆಸ್ಟರ್ ಮಾತ್ರ ಅಲ್ಲ ಮಾವ, ಈ ಜೀವ ಪಾಲ್ಗೆ ಇನ್ಫ್ಲೂಯೆನ್ಸರ್ ಕೂಡ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಇವನು ರೋಲ್ ಮಾಡೆಲ್ ಥರ ನೋಡ್ತಾನೆ. ಆದರೆ ಅವರು ಬರೀ ದಾರಿ ತಪ್ಪಿಸೋ ಕೆಲಸನೇ ಮಾಡ್ತಿದ್ದಾರೆ. ಅವ್ರ ಸಹವಾಸದಿಂದಾನೇ ಇವನು ಹೀಗೆ ಆಡ್ತಿರೋದು. ಅವರು ಅಲ್ಲಿ ಕೀ ಕೊಡ್ತಾರೆ, ಇವನು ಹೇಗೆಗೋ ಆಡ್ತಾನೆ. ಆ ಕನೆಕ್ಷನ್ ಕಟ್ಟಾದ್ರೆ ಎಲ್ಲ ಸರಿ ಹೋಗುತ್ತೆ, ಆದರೆ ಅದು ಹೇಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಬೇರೆ ಮಾಡಿಬಿಟ್ಟಿದ್ದಾರೆ. ಓಹ್, ಇದ ವಿಷಯ. ಇದನ್ನ ನಾನು ನೋಡ್ಕೋತೀನಿ ಬಿಡಮ್ಮ. ಮೊದಲು ಅಲ್ ಟೈಟ್ ಮಾಡಿದ್ರೆ ಇಲ್ಲಿ ಇವನು ರಿಪೇರಿ ಆಗ್ತಾನೆ. ನನ್ನ ಮಗ ದಾರಿ ತಪ್ಪೋದಕ್ಕೆ ನಾನು ಬಿಟ್ಟುಬಿಡ್ತೀನ? ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಜಾಗ ತುಂಬ ಚೆನ್ನಾಗಿದೆ ತಾತ. ಹೊಗೆ, ಧೂಳು, ಟ್ರಾಫಿಕ್ಕು ಎಂಥದ್ದು ಇಲ್ಲ. ನಿಜವಾಗ್ಲೂ ಇಂಥ ಜಾಗದಲ್ಲಿ ಇರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಸ್ವರ್ಗ ಇದ್ದಾಗಿದೆ, ಭಾಳ ನೆಮ್ಮದಿಯಿಂದ ಇರ್ಬೋದು ಅಲ್ವಾ?
ಆದರೂ ಯಾಕೋ ನಿಮ್ಮ ಮುಖ ಸ್ವಲ್ಪ ಬಾಡ್ದಾಗಿದೆ, ಮುಖದಲ್ಲಿ ಕಳೆನೇ ಇಲ್ಲ. ಯಾವುದೋ ಚಿಂತೆ, ಹಳೆ ನೆನಪು ಕಾಡ್ತಾರೋ ಆಗಿದೆ. ಏನಾಯ್ತು ಹೇಳಿ. ನೀವು ಹೇಳದೇ ಇದ್ರು ನನಗೆ ಗೊತ್ತಾಗತ್ತೆ ತಾತ. ಸತ್ಯ ಅನ್ನೋದು ಹಾಗೇನೆ, ಬೆಂಕಿ ಇದ್ದ ಹಾಗೆ. ನೀವೆಷ್ಟೇ ಮುಚ್ಚಿ ಹಾಕಿದ್ರು ಮುಚ್ಚಿಟ್ರು ಮೇಲೆದ್ದು ಬರುತ್ತೆ. ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ ಬೇರೆ ಕಾರಣಕ್ಕೆ, ಆಗಿದ್ದೇ ಬೇರೆ. ಮಲ್ಲಿ ನಿಜವಾಗ್ಲೂ ನಿಮ್ಮ ಮಗಳೇ? ಹೇಳಿ ತಾತ, ಮಲ್ಲಿ ಯಾರ ಮಗಳು? ಈ ಫೋಟೋಗೂ ನಿಮಗೂ ಮಲ್ಲಿಗೂ ಏನು ಸಂಬಂಧ? ಈ ಫೋಟೋದಲ್ಲಿರೋ ಹೆಣ್ಮಗು ಯಾರು? ನಿಮಗೂ ಇರೋ ಏನು ಸಂಬಂಧ? ಇವರೇ ನಿಮ್ಮನ್ನು ನಮ್ಮ ಮನೆ ಕಳಿಸಿದ್ರಾ ಅಥವಾ ನೀವಾಗೆ ಬಂದ್ರಾ? ತುಂಬ ಪ್ರಶ್ನೆಗಳು ಕಾಡ್ತಾ ಇದೆ ತಾತ, ನನಗೆ ಉತ್ತರ ಬೇಕು. ಹೇಳಿ, ನಿಮಗೂ ಇವ್ರಿಗೂ ಏನು ಸಂಬಂಧ? ನೀವು ಇವ್ರ ಮನೇಲಿ ಕೆಲಸ ಮಾಡ್ತಿದ್ರಾ? ಮತ್ತೆ ಈ ಮಗು? ಮಲ್ಲಿನ? ಮಲ್ಲಿ ರಾಜೇಂದ್ರ ಭೂಪತಿ ಮಗಳ? ಅವಳು ಸತ್ತಿಲ್ವಾ? ಆ ಭೂಪತಿ ತನ್ನ ಮಗಳು ಸತ್ತಿದ್ದಾಳೆ ಅಂತ ಹಟ್ಟಕ್ಕೆ ಬಿದ್ದಿದ್ದಾನೆ, ರಾಕ್ಷಸನ್ ತರ ಆಡ್ತಾ ಇದ್ದಾನೆ, ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾನೆ. ಅಲ್ಲ, ತನ್ನ ಮಗಳಿಗೇನೂ ಆಗಿಲ್ಲ, ಅವಳು ಸತ್ತಿಲ್ಲ ಬದುಕಿದ್ದಾಳೆ ಅಂತ ಗೊತ್ತಿದ್ದಿದ್ರೆ ನೆಮ್ಮದಿಯಾಗಿರ್ತಿದ್ದ. ನೀವು ಮಲ್ಲಿ ಬದುಕಿದ್ದಾಳೆ ಅಂತ ಆ ಭೂಪತಿಗೆ ಯಾಕೆ ಹೇಳಿಲ್ಲ? ಇಲ್ಲ, ಅವ್ರು ಜೈಲಲ್ಲಿ ಇಲ್ಲ, ಹೊರಗಡೆ ಇದ್ದಾರೆ. ಈಚೆ ಬಂದು ಬಹಳ ವರ್ಷ ಆಯ್ತು. ಸರಿ, ನಾನು ನಿಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮಗಳಿಗೆ ಏನೂ ಆಗಿಲ್ಲ, ಅವಳು ಸತ್ತಿಲ್ಲ ಬದುಕಿದ್ದಾಳೆ, ಅವ್ರ ಮಗಳೇ ಮಲ್ಲಿ ಅಂತ ಹೇಳೋಣ. ಯಾಕೆ ಯಾಕೆ ಬೇಡ ಅಂತ ಇದ್ದೀರಾ? ನೋಡಿ, ಈ ಸತ್ಯ ಮುಚ್ಚಿಟ್ಟಿರೋದ್ರಿಂದ ಎಂಥ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾ ನಿಮಗೆ? ಅವ್ರ ಕುಟುಂಬ ಸರ್ವನಾಶ ಆಗೋದಕ್ಕೆ ನಮ್ಮ ಕುಟುಂಬ ಕಾರಣ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ನಾವ್ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಈ ತಪ್ಪು ತಿಳುವಳಿಕೆ ಹೋಗ್ಬೇಕು ಅಂದ್ರೆ ಅವ್ರ ಮಗಳು ಸತ್ತಿಲ್ಲ ಬದುಕಿದ್ದಾಳೆ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗಬೇಕು. ಬನ್ನಿ ಹೋಗೋಣ. ಸರಿ ಬಿಡಿ, ನೀವು ಬರಲ್ಲ ಅಂದ್ರೆ ನಾನೇ ಹೋಗಿ ಈ ವಿಷಯನ ಹೇಳ್ತೀನಿ. ತಾತ ತಾತ ಹಾಗೆ ಮಾಡಬೇಡಿ. ಇಲ್ಲಿ ನೋಡಿ ತಾತ, ಕಾಲ್ ಬಿಡಿ ತಾತ, ಕಾಲ್ ಬಿಡಿ, ಕಾಲ್ ಬಿಡಿ, ಎದ್ದೇಳಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ಳಿ. ನಾನು ಈ ಸತ್ಯನ ಅವ್ರಿಗೆ ಹೇಳಲೇಬೇಕು. ಇನ್ನು ಎಷ್ಟು ವರ್ಷ ತಂದೆ ಮಗಳನ್ನ ದೂರ ಮಾಡ್ತೀರಾ ತಾತ? ಇಷ್ಟು ದಿವಸ ಅವರು ದೂರ ಇದ್ದಿದ್ದು ಸಾಲ್ದ? ಅವ್ರು ಅನುಭವಿಸಿದ ನೋವು ಸಾಲ್ದ? ಅದು ಸಾಲದು ಅಂತ ಅವರು ನಮ್ಮ ಮೇಲೆ ದ್ವೇಷ ಕಾಡ್ತಾ ಇದ್ದಾರೆ. ನಮ್ಮ ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ ಅಂತ ನಿಂತಿದ್ದಾರೆ. ಹೀಗಿದ್ರೆ ಯಾರು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಇಲ್ಲ. ನೋಡಿ ತಾತ, ನೀವು ಯಾವ ಕಾರಣಕ್ಕೆ ನಾನು ತಡಿತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಅದೇನೇ ಇರಲಿ, ನಾನಂತೂ ಹೋಗ್ತೀನಿ, ವಿಷಯ ಹೇಳೇ ಹೇಳ್ತೀನಿ. ದಯವಿಟ್ಟು ನನ್ನ ತಡಿಬೇಡಿ. ಹಾಯ್ ವಿಲನ್ ಅಂಕಲ್. ಓ, ಏನು ಸರ್ ಸಮಾಚಾರ ಇವತ್ತು? ಮಧ್ಯಾಹ್ನ ಡ್ರಿಂಕ್ಸ್ ಆಗ್ತಾ ಇದ್ದೀರಾ? ನಮಗೆ ಬುದ್ಧಿ ಹೇಳ್ಬೇಕಾದವ್ರು ನೀವೇ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ. ನಾನು ಕುಡಿತಾ ಇರೋದು ಖುಷಿ ಪಡೋದಕ್ಕಲ್ಲ, ನನ್ನ ನೋವನ್ನ ಮರೆಯೋದಕ್ಕೆ. ನೋವು ಖುಷಿಗೂ ಅಗಾಧವಾದ ಅಂತರ ಇದೆ. ಕುಡಿತದ ಬಗ್ಗೆ ಅಗ್ರವಾಗಿ ಮಾತಾಡಿ ನನ್ನ ನೋವಿಗೆ ಅವಮಾನ ಮಾಡಬೇಡ. ಇವತ್ತು ನನ್ನ ಫ್ಯಾಮಿಲಿಯನ್ನ ಕಳ್ಕೊಂಡ ದಿನ. ಹಾಂ ಅಂಕಲ್, ಅರ್ಥ ಆಗತ್ತೆ. ಐ ಆಮ್ ಸಾರಿ, ನಂಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಅಲ್ಲ ಅಂಕಲ್, ನೋವನ್ನು ಮರೆಯೋದಕ್ಕೆ ಈ ಥರ ಕುಡ್ಕೊಂಡು ಕೂತ್ಕೊಳ್ಳೋದು ಸೊಲ್ಯೂಷನ್ನ? ಖಂಡಿತ ಅಲ್ಲ. ಇವಾಗ ಏನೋ ಕುಡಿತೀರಾ ನೋವು ಮರೆಯೋದಕ್ಕೆ, ಕಿಕ್ ಏರಿದಾಗ ನೋವು ಮರಿತೀರಾ, ಟೆಂಪರರಿ ಅದು. ಬಟ್ ಅದೇ ಕಿಕ್ ಇಳಿದ್ಮೇಲೆ ಮತ್ತೆ ವಾಪಸ್ ಎಲ್ಲ ನೋವುಗಳು ಮುಗಿ ಬೀಳ್ತವೆ ಅಂಕಲ್. ಅವಾಗ ಏನು ಮಾಡ್ತೀರಾ? ಅಂಕಲ್, ನನ್ನ ಪ್ರಕಾರ
ನಮಗಾಗಿರೋ ನೋವನ್ನು ಮರಿಬೇಕು ಅಂದರೆ ಆ ನೋವಿಗೆ ಯಾರು ಕಾರಣ ಆಗಿರ್ತಾರೋ ಅವ್ರಿಗೂ ನೋವು ಕೊಡಬೇಕು. ಅದು ಸೊಲ್ಯೂಷನ್ ಅಂತಂದ್ರೆ. ಯಾರು ಏನೇ ಹೇಳಲಿ ಅಂಕಲ್, ನನ್ನ ಪ್ರಕಾರ ಆಗಿರೋ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದೇ ಬೆಸ್ಟ್ ಸೊಲ್ಯೂಷನ್. ಈ ನೋವು ನುಂಗೋದು, ಕ್ಷಮಿಸೋದು, ಎಲ್ಲನೂ ಮರೆತು ಮುಂದಕ್ಕೆ ಹೋಗೋದು, ಇದೆಲ್ಲ ಬಕ್ವಾಸ್ ಫಿಲಾಸಫಿ ಅಂಕಲ್. ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ರಿಯಲ್ ಲೈಫಲ್ಲಿ ಅಪ್ಲೈ ಆಗಲ್ಲ. ನನ್ನ ಪ್ರಕಾರ ಹತ್ತು ಹಗುರ ಆಗೋದು ಅಂತಾರಲ್ಲ, ಅದಲ್ಲ. ಸೇಡು ತೀರಿಸ್ಕೊಂಡ್ರೆ ಮನಸ್ಸು ಹಗುರ ಆಗೋದು, ಒಳಗಡೆ ಉರಿತಾರೋ ಬೆಂಕಿ ತಣ್ಣಗಾಗೋದು. ನೋಡಿವಿಲ್ಲ ಅಂಕಲ್ ವಿಪರ್ಯಾಸ ಹೆಂಗಿದೆ ಅಂತ. ನೀವು ಇಲ್ಲಿ ಫ್ಯಾಮಿಲಿ ಕಳ್ಕೊಂಡಿರೋ ದುಃಖದಲ್ಲಿ ಡ್ರಿಂಕ್ಸ್ ಹಾಕ್ತಾ ಕೂತಿದ್ರೆ, ನಿಮ್ಮ ಈ ದುಃಖಕ್ಕೆ ಕಾರಣ ಆಗಿರೋ ನಮ್ಮ ಅಣ್ಣ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಿದೆ, ಮಗು ಬರ್ತಿದೆ ಅಂತ ಎಂಜಾಯ್ ಮಾಡ್ತಾ ಇದ್ದಾನೆ, ಸೆಲೆಬ್ರೇಟ್ ಮಾಡ್ತಿದ್ದಾನೆ. ಆ ಭೂಮಿಕಾ ಈಗ ಪ್ರೆಗ್ನೆಂಟು, ನಮ್ಮ ಫ್ಯಾಮಿಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ವಿ, ಬಟ್ ಇರಲಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಾಗೆ. ಇದು ನನ್ನ ಪಾಲಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ. ತನ್ನವ್ರನ್ನ ಕಳ್ಕೊಂಡ್ರೆ ಆ ನೋವು ಹೇಗಿರುತ್ತೆ ಅಂತ ಅವನಿಗೆ ಗೊತ್ತಾಗಬೇಕು. ವಂಶದ ಕುಡಿಯನ್ನ ಕಳ್ಕೊಂಡಾಗ ಆಗ ನೋವಿದೆಯಲ್ಲ, ಆ ನೋವಿನ ರುಚಿ ನಿಮ್ಮ ಅಣ್ಣನಿಗೆ ಗೊತ್ತಾಗಬೇಕು. ಸತ್ಯದಲ್ಲೇ ಅವನಿಗೆ ಆ ನೋವನ್ನು ಉಣಬಡಿಸ್ತೀನಿ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ, ನಿಮಗೆ ಕೈ ಮುಗಿದು ಬೇಡ್ಕೊತೀನಿ. ತಾತ ನಿಮಗೆ ಮಾತು ಬರುತ್ತಾ? ಇಷ್ಟು ದಿವಸ ಮಾತು ಬರ್ದಿರೋ ಥರ ಯಾಕೆ ನಾಟಕ ಮಾಡ್ತಾ ಇದ್ರಿ? ಏನು ನಿಮ್ಮ ಉದ್ದೇಶ? ಎಲ್ಲ ಹೇಳ್ತೀನಿ ಯಜಮಾನ್ರೆ, ಇವತ್ತು ನಿಮ್ಮ ಹತ್ರ ಎಲ್ಲನೂ ಹೇಳ್ಬಿಡ್ತೀನಿ. ಆ ಮಲ್ಲಿ ನನ್ನ ಮೊಮ್ಮಗಳಲ್ಲ, ಆ ರಾಜೇಂದ್ರ ಭೂಪತಿ ಮಗಳು. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಅವಳ ಹತ್ರ ಈ ವಿಷಯನ ಹೇಳ್ಬಾರ್ದು ಯಜಮಾನ್ರೆ. ಅವಳಿಗೆ ಈ ವಿಷಯ ಗೊತ್ತಾಗಬಾರ್ದು. ಯಾಕೆ? ಯಾವ ಕಾರಣಕ್ಕೆ? ಅದೊಂದು ದೊಡ್ಡ ಕತೆ ಯಜಮಾನ್ರೆ. ನಾನು ಮೊದಲು ಅವ್ರ ಮನೇಲಿ ಕೆಲಸಕ್ಕಿದ್ದೆ. ರಾಜೇಂದ್ರ ಭೂಪತಿ ಅವರ ಹೆಂಡತಿ ಇದು, ನಂದು ಒಂದೇ ಊರು. ಅವ್ರು ನನಗೆ ದೂರದ ಸಂಬಂಧಿ ಬೇರೆ ಆಗಬೇಕು. ಪರಿಚಯದ ಮೇಲೆನೆ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆ ಅಮ್ಮ ಇದಾರಲ್ಲ, ಅವ್ರು ತುಂಬಾ ಒಳ್ಳೆಯವ್ರು ಯಜಮಾನ್ರೆ. ಆದ್ರೆ ಅವ್ರ ಗಂಡ ರಾಜೇಂದ್ರ ಅವ್ರು ಹಾಗಲ್ಲ, ತದ್ವಿರುದ್ಧ. ಅವರು ಮಾಡೋ ಕೆಲಸದಲ್ಲಿ ಶ್ರದ್ಧೆನೂ ಇರಲಿಲ್ಲ, ಪ್ರಾಮಾಣಿಕತೆನೂ ಇರಲಿಲ್ಲ. ಏನೋ ಒಂದು ಎಡವಟ್ಟು ಮಾಡೋದು, ಅದನ್ನ ಸರಿ ಮಾಡೋದಕ್ಕೆ ಅಡ್ಡದಾರಿ ಹಿಡಿಯೋದು. ಮೋಸ, ವಂಚನೆ, ದ್ರೋಹ, ದಗ, ಇದೇ ಅವ್ರ ಪ್ರವೃತ್ತಿ. ನಿಮ್ಗೂ ಗೊತ್ತಲ್ಲ ಯಜಮಾನ್ರೆ, ನಿಮ್ಮ ತಂದೆಯವರಿಂದ ಅವ್ರ ಬಂಡವಾಳೆಲ್ಲ ಆಚೆ ಬಂತಲ್ಲ, ಅದನ್ನು ಕೇಳಿ ಊರವರೆಲ್ಲ ರೊಚ್ಚಿಗೆದ್ರು. ಭೂಪತಿಯವರ ಮನೆಗೆ ಬೆಂಕಿ ಹಚ್ಚಿದ್ರು. ಆ ಮನೆಯೊಳಗೆ ಭೂಪತಿಯವರ ಹೆಂಡತಿ, ಅವರ ಮಗಳು, ನಾನು ಇದ್ವಿ. ಅವಘಡದಲ್ಲಿ ಭೂಪತಿಯವರ ಹೆಂಡತಿಗೆ ಬೆಂಕಿಯಿಂದ ವಿಪರೀತ ಸುಟ್ಟು ಗಾಯಗಳಾಯಿತು. ಬದುಕೋದೇ ಕಷ್ಟ ಅನ್ನೋ ಥರ ಇತ್ತು. ಇನ್ನು ಮುಂದೆ ತಾನು ಬದುಕಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣುತ್ತೆ. ಅದಕ್ಕೆ ತನ್ನ ಮಗಳನ್ನ ನನ್ನ ಕೈಗೆ ಒಪ್ಪಿಸ್ಬಿಟ್ಟು ಪ್ರಾಣ ಬಿಟ್ಬಿಟ್ರು. ಮತ್ತೆ ಮಲ್ಲಿನ ಭೂಪತಿ ಅವ್ರಿಗೆ ಯಾಕೆ ಒಪ್ಪಿಸ್ಲಿಲ್ಲ? ತಂದೆ ಮಗುನ ಯಾಕೆ ದೂರ ಮಾಡಿದ್ರಿ? ಅದು ನಾನು ದೂರ ಮಾಡಿದ್ದಲ್ಲ ಯಜಮಾನ್ರೆ, ಆ ತಾಯಿನೇ ಮಲ್ಲಿ ತಂದೆಯಿಂದ ಮಲ್ಲಿನ ದೂರ ಇಡಬೇಕು ಅಂತ ನನಗೆ ಹೇಳಿದ್ದು. ಏನು ಹೇಳ್ತಾ ಇದ್ದೀರಾ? ಹೌದು, ಸಾಯಕ್ಕೂ ಮುಂಚೆ ಮಾತಾಯಿ ನನ್ನ ಹತ್ರ ಮಾತು ತಗೊಂಡ್ರು. ಯಾವುದೇ ಕಾರಣಕ್ಕೂ ನನ್ನ ಮಗಳು ತಂದೆಯ ನೆರಳಲ್ಲಿ ಬೆಳಿಬಾರದು, ಅವರ ನೆರಳು ಕೂಡ ನನ್ನ ಮಗಳಿಗೆ ಸೋಕಬಾರದು ಅಂತ
ನನ್ನ ಹತ್ರ ಮಾತು ತಗೊಂಡ್ರೆ ಯಜಮಾನ್ರೆ, ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ನನ್ನ ಗಂಡನೇ ಕಾರಣ, ಆತನ ಶಿಸ್ತು, ಆತನ ಅವ್ಯವಹಾರವೇ ಕಾರಣ ಅನ್ನೋದು ಆ ತಾಯಿಗೆ ಅರಿವಾಗಿತ್ತು ಯಜಮಾನ್ರೆ. ಅದಕ್ಕೆ ಅವರು ನನ್ನ ಹತ್ರ ಮಾತು ತಗೊಂಡು ಪ್ರಾಣ ತ್ಯಾಗ ಮಾಡಿಬಿಟ್ರು. ಅವ್ರ ಕೊನೆ ಆಸೆ ಅದೇ ಆಗಿತ್ತು ಯಜಮಾನ್ರೆ, ತನ್ನ ಮಗಳು ಆ ಕಟುಕಡೆ ನೆರಳಲ್ಲಿ ಬೆಳೀಬಾರ್ದು ಅಂತ. ಮುಂದೆ ಯಾವತ್ತೂ ಆ ಹೆಣ್ಮಗು ತನ್ನ ತಂದೆ ತಾಯಿಯ ಬಗ್ಗೆ ಕೇಳಿದ್ರೆ ನಾನು ಎಲ್ಲಿ ಸತ್ಯ ಹೇಳ್ಬಿಡ್ತೀನೋ ಅನ್ನೋ ಭಯಕ್ಕೆ ನನ್ನ ನಾಲಿಗೆಗೆ ನಾನೇ ಹೊಲಿಗೆ ಹಾಕೊಂಡು ಶಾಶ್ವತವಾಗಿ ಮೂಗಾಗ್ಬಿಟ್ಟೆ ಯಜಮಾನ್ರೆ. ಈ ವಿಷಯನ ನೀವು ಅವ್ರಿಗೆ ಹೇಳಬೇಡಿ, ಅವ್ರಿಗೆ ಮಾತ್ರ ಅಲ್ಲ ಯಾರಿಗೂ ಹೇಳಬೇಡಿ. ಮಲ್ಲಿ ಹಾಗೆ ಎತ್ತು ಬಿಡ್ಲಿ. ಅದು ಅವಳ ಅಮ್ಮನ ಆಸೆ ಯಜಮಾನ್ರೆ. ದಯವಿಟ್ಟು ಇದನ್ನ ನಡೆಸ್ಕೊಡಿ. ಮತ್ತೆ ನೀವು ನಮ್ಮನೆಗೆ ಬಂದು ಹೇಗೆ ಸೇರ್ಕೊಂಡ್ರೆ? ಆ ಮಗುನ ಕರ್ಕೊಂಡು ಆ ಮನೆಯಿಂದ ಹೊರಗೆ ಬಂದ ಮೇಲೆ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಿದ್ದೆ. ಅದೇ ರೀತಿ ನಿಮ್ಮ ಮನೆಗೂ ಬಂದೆ ಅಷ್ಟೇ. ನಾನು ನಿಮ್ಮ ಮನೆಗೆ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದಕ್ಕೂ ಆ ಭೂಪತಿಗೂ ಯಾವುದೇ ಸಂಬಂಧ ಇಲ್ಲ ಯಜಮಾನ್ರೆ. ಅಂಥದ್ರಾಗೆ ನೀವೀಗ ಹೋಗಿ ಆ ರಾಜೇಂದ್ರ ಭೂಪತಿಗೆ ಸತ್ಯ ವಿಷಯಗಳನ್ನು ಹೇಳಿದ್ರೆ ಆ ತಾಯಿ ನೊಂದ್ಕೊಳ್ಳಲ್ವ ಯಜಮಾನ್ರೆ?